ಈ ಈ ಶಿವಶಂಕರನ ಅನುಮಾನ ನಿಜವಾಗಬೇಕಾದ್ರೆ ನಾನು ಎಂಥ ಕಾರ್ಯ ಮಾಡಲು ಸದಾ ಸಿದ್ಧ. ಇದೇ ಗುಡಿ ಮುಂದೆ ಗೊತ್ತಾಗುತ್ತದೆ ಗರತಿಯ ಸೋಗು ಹೊತ್ತು ಬಂದ ಗೈಯಾಳಿಯ ಬಣ್ಣ. ತಂದೆ ಮಾರುತೇಶ, ಸಪ್ತ ಲೋಕವನ್ನೇ ಸಪ್ತ ಸಾಗರನಾಗಿ ಮಾಡಿ ಅದರಲ್ಲಿ ಸಾವಿರಾರು ಜೀವಿಗಳಿಗೆ ಜೀವ ನೀಡಿದೆ. ಹಾಗೆ ನಮಗೆ ಬಂದಿರುವ ಎಲ್ಲ ಕಷ್ಟವನ್ನು ಪ್ರಶಾಂತ ಮಾಡು ತಂದೆ, ಪ್ರಶಾಂತ ಮಾಡು. ಅತ್ತಿಗೆ ಚಿಂತಿಸಬೇಡಿ, ಆ ದೇವರು ಸದಾ ನಿಮ್ಮ ಜೊತೆಲೇ ಇರುತ್ತಾನೆ. ಮುಂದಿನ ಕಾರ್ಯ ಅಣ್ಣ, ನಿನ್ನ ಅನುಮಾನದ ಮಾತಿಗೆ ಅತ್ತಿಗೆ ಷರತ್ತಾಗಿದ್ದಾಳೆ. ಮುಂದಿನ ಕಾರ್ಯ ಹಾಗಾದರೆ ಲೇ ಪಾರ್ವತಿ, ಈ ಹೆತ್ತ ಮಗುವನ್ನು ಹೊತ್ತಿಕೊಂಡು ಈ ಹೊತ್ತಿರುವ ಬೆಂಕಿ ಜ್ವಾಲೆಯಲ್ಲಿ ನೀನು ನಿಂದಿರಬೇಕು. ನಿನಗೆ ಒಂದು ಬೆಂಕಿಯ ಕಿಡಿತ ಹಾಕಿದರೆ ನೀನು ಸೂಳೆ ಎಂದು ಗೊತ್ತಾಗುತ್ತದೆ. ಹಾಗೆ ಎಷ್ಟೇ ದುರ್ಬಲವಾದ ಬೆಂಕಿ ಇದ್ರೂ ಕೂಡ ಆ ಬೆಂಕಿಯ ಶಕ್ತಿಯನ್ನು ನಾನು ಭೇದಿಸುತ್ತೇನೆ. ಸುಡುವುದು ಅದರ ಧರ್ಮ. ದೇವಸ್ಥಾನಕ್ಕೆ ಬಂದಿರೋ ಭಕ್ತಾದಿಗಳಿಗೆ ಶರಣಾರ್ಥಿಗಳು. ಈ ನಮ್ಮ ಮಗುವಿನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಾನು ಗರತಿ ಕೈಯಾಳಿ ಅಲ್ಲ ಅಂತ. ಈ ನನ್ನ ಪವಿತ್ರವಾದ ಶೀಲವನ್ನು ನಾನು ಹಾಳು ಮಾಡಿಕೊಂಡಿಲ್ಲ. ನನ್ನ ಮೈದುನ ನಾನು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ. ನಾನೊಬ್ಬಳು ಈ ಕಲಿಯುಗದಲ್ಲಿ ಕಲ್ಮಶವಿಲ್ಲದ ಗರತಿ. ನಾನು ಯಾವ ತಪ್ಪನ್ನು ಮಾಡಿಲ್ಲ. ನಾನು ಗರತಿ ಪತಿವ್ರತೆ ಅಂತ ಈ ಬೆಂಕಿಯಲ್ಲಿ ನಿಂತು ಹೇಳುತ್ತೇನೆ. ನಾನು ಗರತಿ ಎನ್ನುವುದಕ್ಕೆ ಆ ದೇವರೇ ಸಾಕ್ಷಿ. ನಾನು ಗರತಿ ಎನ್ನುವುದಕ್ಕೆ ಈ ಬೆಂಕಿ ಸಾಕ್ಷಿ. ನಾನು ಗಂಡುಳ್ಳ ಗರತಿ, ನಾನು ಪತಿವ್ರತೆ, ನಾನು ಪತಿವ್ರತೆ, ನಾನು ಪತಿವ್ರತೆ. ಅತ್ತಿಗೆ ಸಾಕು ಅತ್ತಿಗೆ, ಮೊದಲು ನಿಮ್ಮ ಬೆಂಕಿಯಿಂದ ಮಾತು ದೂರ ಸರಿ. ನಿಮ್ಮ ಸಿರಿಗೆ ಬೆಂಕಿ ಹತ್ತಿದೆ ಅತ್ತಿಗೆ. ನಾನು ಮೊದಲೇ ಹೇಳಿದೆ, ಇದು ಕಲಿಯುಗ. ಬೆಂಕಿಯಲ್ಲಿ ಯಾರೇ ನಿಂತರೂ ಸುಡುವುದೇ ಅದರ ಧರ್ಮ. ಆಯ್ತು, ಅದರಲ್ಲಿ ನಾನು ಸುಟ್ಟು ಬೂದಿ ಆದ್ರೂ ಪರವಾಗಿಲ್ಲ ಅಪ್ಪ. ನನಗೆ ಅಂಟಿಕೊಂಡಿರುವ ಕಳಂಕ ಹೋದ್ರೆ ಅಷ್ಟೇ ಸಾಕು ಮೈದುನ. ಶಭಾಷ್ ಗಂಡುಳ್ಳ ಗರತಿ, ನೀನು ಪತಿರತೆ ಎಂಬ ಪದದ ಮರ್ಯಾದೆಯನ್ನು ತೆಗೆದು ಬಿಟ್ಟೆ. ಇಲ್ಲಿ ನಿಮ್ಮಿಬ್ಬರ ಸರಸ ಸಲ್ಲಾಪವೇ ಇದಕ್ಕೊಂದು ಸಾಕ್ಷಿ ಆಯಿತು. ನೀನು ಪತಿರತೆ ಎಂದು ನಾನು ಕನಸಿನಲ್ಲಿಯೂ ನಂಬಲ್ಲ. ನೀನು ಕಡೆಯವರೆಗೆ ಸೂಳೆಯಾಗಿ ಸತ್ತು ಹೋಗು. ಅಣ್ಣ, ಏನು ಮಾತನಾಡುತ್ತಿರುವೆ ನೀನು? ನೀನು ಹೇಳಿದೆಲ್ಲ ಮಾಡಿದರೂ ನಮ್ಮ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ ಅಣ್ಣ ನಿನಗೆ. ನಂಬಿಕೆ ಎಂದೋ ಸತ್ತು ಹೋಗಿದೆ. ನೀವಿಬ್ಬರು ಸೇರಿ ನಮ್ಮ ಮನೆತನದ ಗೌರವವನ್ನು ಹಾಳಿ ಮಾಡಿದ ಬಂಡ ನೀವು. ಹೌದಾ? ನನ್ನ ಮೇಲೆ ನಿಮಗೆ ನಂಬಿಕೆ ಬರದೆ ಹೋದ್ರೆ ನೀವು ನನಗೆ ಬೇಕಾಗಿಲ್ಲ. ನೀವು ಕಟ್ಟಿದ ಈ ಮಾಂಗಲ್ಯ ನನಗೆ ಬೇಕಾಗಿಲ್ಲ. ನಿಮ್ಮ ಮಾಂಗಲ್ಯವನ್ನು ಕೊಟ್ಟ ಮೇಲೆ ನೀವ್ಯಾಕ್ರಿ ಇಲ್ಲಿ ನಿಂತಿದ್ದೀರಾ? ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಪಾರ್ವತಿ, ಇನ್ನೊಂದು ಸಲ ನನ್ನ ಹೆಸರನ್ನು ಇಟ್ಟು ಕರೆಯಬೇಡಿ. ಇನ್ನೊಂದು ಸಲ ನಿಮ್ಮ ಬಾಯಿಂದ ನನ್ನ ಹೆಸರನ್ನು ಕರೆದರೆ ನಿಮ್ಮನ್ನ ಕೊಚ್ಚಿ ಹಾಕ್ತೀನಿ. ಅತ್ತಿಗೆ ಅತ್ತಿಗೆ, ನಿಮ್ಗೆ ಅರುವುದೇ ತಾಳೆ? ಬಾಗೆ ಬಂದ ಹಾಗೆ ಮಾತನಾಡುತ್ತಿಲ್ಲ. ನಿಮ್ಗೆ ಅರುವುದೆಯಾ? ಗೊತ್ತಪ್ಪ, ನನಗೇನ್ ಮಾಡ್ತಾ ಇದ್ದೀನಿ ಅಂತ ಅರಿವಿದೆ. ನೀನ್ ಸುಮ್ಮನಿರೋ ಅಷ್ಟೇ. ಲೇ ಹುಚ್ಚು ಹೆಣ್ಣೆ, ಗಂಡನಿಗೆ ಮರ್ಯಾದೆ ಕೊಡೋದು ನೀನು ಪತಿವೃತೆ. ನಿನ್ನ ಜನ್ಮಕ್ಕೆ ನಾಚಿಕೆ ಬರಬೇಕು. ಇಂದಿನಿಂದ ನಿನ್ನ ಸಂಬಂಧ ಕಳಚಿ ಹೋಯಿತು. ದೇವ ಮಾರುತೇಶ, ಯಾಕಪ್ಪ ನನಗೆ ಇಂಥ ಸ್ಥಿತಿ ತಂದೆ? ಇಷ್ಟೆಲ್ಲ ಅವಮಾನವಾದರೂ ಕೂಡ
ನಾನು ಜೀವಂತವಾಗಿರ್ಬೇಕಾ? ಹೇಳು ತಂದೆ, ಹೇಳು. ಅತ್ತಿಗೆ ಸಮಾಧಾನ ಮಾಡಿಕೊಳ್ಳಿ. ಸಮಯದ ಕಾಲ ಸಮೀಪದಲ್ಲಿದೆ. ಮುಂದೇನಾಗುತ್ತದೆ ಕಾದು ನೋಡೋಣ. ಅಲ್ಲಿ ನಡೆಯರೋ ಹೋಗೋಣ. ತಾಣಿ 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 ಮಾನ ಜೀವನೇ ಕನು